ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಸ್ಯಾಟರ್ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನಮ್ಮ ಬ್ಲಾಗ್ಸ್ನ ಎಲ್ಲ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಸದಾ ನಮ್ಮ ಚಾನಲ್ ಮೇಲೆ ಇರಲಿ ಫ್ರೆಂಡ್ಸ್. ಬೆಳಗಿನ ತಿಂಡಿ ನಾನು ವೆಜಿಟೇಬಲ್ ಫ್ರೈಡ್ ರೈಸ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಇವಾಗ ಆಯಲ್ ಹಾಕ್ಕೊಂಡಿದ್ದೀನಿ. ಅಂದರೆ ಆಯಲ್ ಎಷ್ಟು ಬೇಕಷ್ಟು ನೋಡಿಕೊಂಡು ನಾನು ಅಂದರೆ ಅಳತೆ ಏನಿಲ್ಲ, ಸ್ವಲ್ಪ 1-2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಾನು 4 ಹಾಕಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಹಂಗಾಗಿ ನಾನು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಈರುಳ್ಳಿನ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದನ್ನೇ ಈರುಳ್ಳಿ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಇವಾಗ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಅದನ್ನು ಬಾಡಿಸ್ಬೇಕು. ಫ್ರೈ ಮಾಡಾದ್ಮೇಲೆ ಅಂದರೆ ನಾನು ಇವಾಗ ಮನೇಲಿ ಏನಾಯಿತೋ ಅದನ್ನು ಯೂಸ್ ಮಾಡಿಕೊಂಡು 10 ನಿಮಿಷದಲ್ಲಿ ಮಾಡುವಂತಹ ಒಂದು ಬೇಗನೆ ಆಗುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಮನೆಯಲ್ಲಿ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ಏನೂ ಇರಲಿಲ್ಲ. ಆದರೆ ಬೀನ್ಸ್ ಮತ್ತು ಕ್ಯಾರೆಟ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಬೀನ್ಸು ಮತ್ತು ಕ್ಯಾರೆಟ್ನ ಸಣ್ಣದಾಗಿ ಹಚ್ಕೊಂಡು ಅದನ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡಿದ್ರೆ ಅದು ಬೇಗನೆ ಸ್ವಲ್ಪ ಬೇಯುತ್ತೆ. ಹಂಗಾಗಿ ನಾನು ಸ್ವಲ್ಪ ಸಾಲ್ಟನ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಹಾಕಿದ ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡಿ ಮತ್ತು ಅದಕ್ಕೆ ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸಾಲ್ಟ್ ಹಾಕ್ಬಿಟ್ಟು ಮೇಲೆ ಲಿಡ್ನ ಕವರ್ ಮಾಡಬೇಕು. ಕವರ್ ಮಾಡಿದ ನಂತರ ಮತ್ತೆ ಅದನ್ನು ಎಣ್ಣೆಲಿ ಬೇಯೋದಕ್ಕೆ ಬಿಟ್ಟು ಒಂದು 2 ನಿಮಿಷ ಇಲ್ಲ 3 ನಿಮಿಷ, 2-3 ನಿಮಿಷಗಳ ಕಾಲ ಅದನ್ನು ಫ್ರೈ ಆಗೋದಕ್ಕೆ ಬಿಡಬೇಕು. ಈಗ ಅದು ಸ್ವಲ್ಪ ಬೆಂದ್ಕೊಂಡೈತೆ. ಹಂಗಾಗಿ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಒಂದು 2 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡ್ರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ ಗರಂ ಮಸಾಲ ಹಾಕಿದ್ದೀನಿ. ಮತ್ತು ಅದಕ್ಕೆ ಮೆಣಸು ಅಂದರೆ ಪೆಪ್ಪರ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪೌಡ್ರ್ ಮಾಡಿಕೊಂಡು ಹಾಕ್ತಿದ್ದೀನಿ. ಅಂದರೆ ಪೆಪ್ಪರ್ ಪೌಡ್ರ್ ಎಷ್ಟು ಖಾರ ನೋಡಿಕೊಂಡು ಹಾಕ್ಕೋಬೇಕು. ಪೆಪ್ಪರ್ ಪೌಡ್ರ್ ಇದರಲ್ಲಿ ಜಾಸ್ತಿ ಹೈಲೈಟ್, ಅಂದರೆ ಅದಕ್ಕೆ ಟೇಸ್ಟ್ ಕೊಡೋದೇ ಪೆಪ್ಪರ್ ಪೌಡ್ರು. ಹಂಗಾಗಿ ಪೆಪ್ಪರ್ ಪೌಡ್ರು ಮತ್ತು ಚಿಲ್ಲಿ ಪೌಡ್ರ್ ಹಾಕಬೇಕು. ಆಮೇಲೆ ಅದಾದ ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ವೈಟ್ ರೈಸ್ನ ಹಾಕಬೇಕು. ಅಂದರೆ ನಾನು ಬುಲೆಟ್ ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಂಗಾಗಿ ಅದು ಉದುರಾಗೆ, ಅಂದರೆ ಬಿಸಿಲು ಹಾಕಬಾರ್ದು, ಆರೋದ ಮೇಲೆ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ, ಉದುರಾಗಿ ಬರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕಬೇಕು. ಅಂದರೆ ಫಸ್ಟೇ ತರಕಾರಿಗೆ ಹಾಕಿರ್ತೀವಲ್ವ ಬೇಯೋದಕ್ಕೆ, ಹಂಗಾಗಿ ನೋಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಈಸಿಯಾಗಿ ಮಾಡ್ಕೋಬೋದು. 10 ನಿಮಿಷದಲ್ಲಿ ರೆಡಿ ಆಗುವಂಥ ರೆಸಿಪಿ ಅಂದರೆ ವೆಜಿಟೇಬಲ್ ಫ್ರೈಡ್ ರೈಸ್ ನಾನು ಮಾಡಿರ್ತಕ್ಕಂಥದ್ದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನನ್ನ ಮಗ ಊರಿಂದ ಬಂದ, ಹಂಗಾಗಿ ನಮ್ಮಮ್ಮ ಊರಿಂದ ಮಾವಿನ ಹಣ್ಣು ಕಳಿಸಿದ್ರು. ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು, ಅಷ್ಟೇ ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ಸಖತ್ತಾಗಿತ್ತು. ಅಂದರೆ ಇದು ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು, ಚೆನ್ನಾಗಿತ್ತು. ನಮ್ಮಮ್ಮ ಕಳಿಸಿದ್ದಕ್ಕೆ ಒಂದು ಖುಷಿ ಆಯಿತು ನನಗೆ. ಆಮೇಲೆ ಎಮ್ಮೆದು ತುಪ್ಪನೂ ಕೂಡ ಕಳಿಸಿತ್ತು, ಚೆನ್ನಾಗಿತ್ತು ಅದನ್ನು. ಅಂದರೆ ಊರಲ್ಲಿ ಎಮ್ಮೆ ಐತಲ್ವ, ಹಂಗಾಗಿ ನಮ್ಮಮ್ಮನೇ ತುಪ್ಪ ಮಾಡ್ತಾರೆ. ಅದಕ್ಕೆ ಎಷ್ಟಿತ್ತೋ ಅಷ್ಟು ಕೊಟ್ಟು ಕಳಿಸವ್ರೆ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅಂಗಡಿದ್ಕಿಂತ. ಮತ್ತು ನಮ್ಮ ಮನೆಯವ್ರು ಮಾರ್ಕೆಟ್ಗೆ ಹೋಗಿದ್ರು, ನಾಳೆ ವಾರ ಇರೋದ್ರಿಂದ ಹೂವು ತಗೊಂಡು ಬಂದವ್ರೆ. ಮತ್ತು ಪೂಜೆಗೆ ಏನೇನು ಬೇಕೋ ಬಾಳೆಹಣ್ಣು, ಎಲೆ, ಈ ಥರದ್ದೆಲ್ಲ ತಗೊಂಡು ಬಂದವ್ರೆ. ಮತ್ತು ಏನಪ್ಪ ಅಂದರೆ ಡ್ರೈ ಫ್ರೂಟ್ಸು ಸ್ವಲ್ಪ ಮನೇಲಿ ಖಾಲಿಯಾಗಿತ್ತು.
ಹಾಗಾಗಿ ಡ್ರೈ ಫ್ರೂಟ್ಸು ಹಾಫ್ kg ತಗೊಂಡು ಬಂದವ್ರೆ. ಒಣ ಖರ್ಜೂರ ತಂದವ್ರೆ, ನಾನು ಹೇಳಿರಲಿಲ್ಲ, ಆದ್ರೂ ಕೂಡ ಯಾಕೋ ಗೊತ್ತಿಲ್ಲ ಬಾದಾಮಿ ತಗೊಬನ್ನಿ ಅಂತ ಹೇಳಿದ್ರೆ ಅವರು ಒಣ ಖರ್ಜೂರ ತಗೊಂಡು ಬಂದವ್ರೆ. ಹಾಫ್ kg ತಗೊಂಡು ಬಂದವ್ರೆ. ಹಾಫ್ kg ಎಷ್ಟು ಅಂದರೆ 255 ಅನಿಸುತ್ತೆ. ಮತ್ತು ಗೋಡಂಬಿ ತಗೊಂಡು ಬಂದವ್ರೆ, ಅದು ಹಾಫ್ kg. ಅಂದರೆ ಇಲ್ಲೇ ಹತ್ರದಲ್ಲಿ ತಂದಿರೋಂಥದ್ದು. ಮತ್ತು ಹಾಫ್ kg ದ್ರಾಕ್ಷಿ ತಗೊಂಡು ಬಂದವ್ರೆ, ಒಣ ದ್ರಾಕ್ಷಿ. ಅಂದರೆ ನಮ್ಮ ಮನೇಲಿ ಡ್ರೈ ಫ್ರೂಟ್ಸ್ ಯಾವಾಗಲೂ ಇರುತ್ತೆ, ಹಾಫ್ kg ಇರುತ್ತೆ. ಅದು ಅಂದರೆ 1 ಮಂತ್ ಖಾಲಿ ಆಗುತ್ತೆ, ಹಂಗೆ ಖಾಲಿ ಆಗಿತ್ತು ತಗೊಂಡು ಬಂದರು. ನಾನು ಫಿಲ್ ಮಾಡೋಣ ಬಾಕ್ಸ್ಗೆ ಹಾಕಿ ಎಲ್ಲನೂ ಅಂತ ಹೇಳ್ಬಿಟ್ಟು ಫಿಲ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಂದರೆ ನಿಮ್ಮ ಸಪೋರ್ಟು ಯಾವಾಗಲೂ ನಮ್ಮ ಚಾನಲ್ ಮೇಲೆ ಇರಲಿ ಫ್ರೆಂಡ್ಸ್. ಮತ್ತು ಜಾಸ್ತಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಹೆಚ್ಚಿನ ಸ್ಫೂರ್ತಿ ಬರುತ್ತೆ, ಮೋಟಿವೇಶನ್ ಸಿಗುತ್ತೆ ಬ್ಲಾಗ್ಸ್ ಮಾಡೋದಕ್ಕೆ. ಹಂಗಾಗಿ ನಿಮ್ಮ ಒಂದು ಸಹಕಾರ ಸದಾ ನಮ್ಮ ಚಾನಲ್ ಮೇಲೆ ಇರಲಿ. ಶೇರ್ ಮಾಡಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೀಗೆ ನಿಮ್ಮ ಮನೆ ಮಗಳು ಅಂತ ಬೆಳೆಸಿ ಫ್ರೆಂಡ್ಸ್. ಅಂದರೆ ಇನ್ನು ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಸ್ಫೂರ್ತಿ ಬರುತ್ತೆ ಫ್ರೆಂಡ್ಸ್. ಹಂಗಾಗಿ ಕಾಮೆಂಟ್ ಮಾಡಿ. ಏನಾದ್ರೂ ಅಕಸ್ಮಾತ್ ವಿಡಿಯೋ ಮಾಡುವಾಗ ಮಿಸ್ಟೇಕ್ ಆಗಿದ್ದರೆ ಅದನ್ನು ಕಾಮೆಂಟ್ ಮಾಡಿ ಹೇಳಿ, ಅದನ್ನು ತಿದ್ದುಕೊಂಡು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಇದು ಏನು ನಾನು ಫಿಲ್ ಮಾಡ್ತಿದ್ದೀನಿ ಕಂಟೈನರ್, ಇದು ಮೀಶೋದಲ್ಲಿ ಬುಕ್ ಮಾಡಿ ಆನ್ಲೈನಲ್ಲಿ ತಗೊಂಡಿರೋದು ಏರ್ ಟೈಟ್ ಕಂಟೈನರ್. ಮತ್ತು ಇದು 6 ಪೀಸ್ ಬಂದಿತ್ತು, ಚೆನ್ನಾಗೈತೆ, ಕ್ವಾಲಿಟಿ ವೈಸ್ ಚೆನ್ನಾಗೈತೆ. ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಚೆನ್ನಾಗೈತೆ ಅಂದರೆ 250 ಗ್ರಾಮ್ಸ್ ಒಂದೊಂದು ಬಾಕ್ಸಲ್ಲಿ ಫಿಲ್ ಮಾಡ್ಬೋದು. ಆವಾಗಲೇ ಹೇಳ್ದಂಗೆ ನಾಳೆ ಪೂಜೆ ಇರೋದ್ರಿಂದ ಪೂಜೆ ಸಾಮಾನೆಲ್ಲ ವಾಶ್ ಮಾಡ್ಕೊತಿದ್ದೀನಿ. ಅಂದರೆ ನಾಳೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಹಂಗಾಗಿ ಯಾವ ದೇವರ ದರ್ಶನ ಮಾಡೋದಕ್ಕೆ ಹೋಗ್ತಿದ್ದೀವಿ ಅನ್ನೋದನ್ನ ನಾಳೆ ಬ್ಲಾಗ್ಸಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನನ್ನ ಪೂಜೆ ಸಾಮಾನ್ಯ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ಅಂದರೆ, ಫಸ್ಟು ಹುಣಸೆಹಣ್ಣು ಹಾಕಿ, ಮತ್ತು ಅದಕ್ಕೆ ಸ್ವಲ್ಪ ರಂಗೋಲಿ ಪುಡಿ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಸಬೀನ ಹಾಕಿ, ಈ 3 ಇದನ್ನು ಹಾಕ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ನೋಡೋದಕ್ಕೆ ಒಳ್ಳೆ ಶೈನಿಂಗ್ ಚೆನ್ನಾಗಿ ಕಾಣುತ್ತೆ ಕ್ಲೀನ್ ಆದಮೇಲೆ. ನಾನು ಯಾವಾಗಲೂ ಅಷ್ಟೇ ಈ ಥರನೇ ನಾನು ವಾಶ್ ಮಾಡೋದು. ಬೆಳ್ಳಿದೇನಾದರೂ ಪೂಜೆ ಸಾಮಾನಿದ್ದರೆ ಅದನ್ನು ಕೋಲ್ಗೇಟ್ ಪೇಸ್ಟಲ್ಲಿ ನಾನು ವಾಶ್ ಮಾಡ್ಕೊತೀನಿ. ಡೈಲಿ ಯೂಸ್ಗೆ ನಾನು ಬೆಳ್ಳಿದ ಐಟಮ್ ಏನು ಇಡಲ್ಲ, ಹಾಗಾಗಿ ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ನಾನು ಬೆಳ್ಳಿದನ್ನ ಯೂಸ್ ಮಾಡ್ತೀನಿ. ಡೈಲಿ ಇದಕ್ಕೆ ಯೂಸ್ ಮಾಡೋದು ನಾನು ಇದು ತಾಳೆ ಪಾತ್ರೆ, ದೇವ್ರ ಸಾಮಾನೇ ಯೂಸ್ ಮಾಡೋದು. ನೋಡಿ ಫ್ರೆಂಡ್ಸ್, ವಾಶ್ ಮಾಡಾದ್ಮೇಲೆ ಈ ಥರ ಕಾಣ್ತೈತೆ. ಓಕೆ, ನನ್ನ ಒಂದು ಬ್ಲಾಗ್ಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ಬ್ಲಾಗ್ಸಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.